ನಮಸ್ಕಾರ. ಸರ್ವ ಹೃದಯಗಳಿಗೆ ಈ ಕವಿ ಸಾಮ್ರಾಟನ ನಮನ. ಮತ್ತೊಂದು ಹೊಸ ಕಲಾಪುಷ್ಪ ರಕ್ತ ಕೂಡದಿದ್ದರೂ ಋಣ ಕುಡಿತೆಂಬ ಸುಂದರ ಸಾಮಾಜಿಕ ನಾಟಕವನ್ನು ಬರೆದಿದ್ದೆ. ಇದೇ ತಿಂಗಳು ನನ್ನೂರಿನ ಚೆನ್ನಾಪುರ ಗ್ರಾಮದಲ್ಲಿ 6/4/2026 ಸೋಮವಾರದಂದು 9 ಗಂಟೆಗೆ ಅದ್ಧೂರಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ನಾಟಕ ರಕ್ತ ಕೂಡದಿದ್ದರೂ ಋಣ ಕುಡಿತು. ಈ ಕಲಿಯುಗದಲ್ಲಿ ಪುಂಡ ಪೋಖ್ರಿಗಳಿಗೆ ಕಾಕಿ ಹೇಗೆ ಪಾಠ ಕಲಿಸುತ್ತೆ ಅನ್ನೋದು ವಿಭಿನ್ನವಾಗಿ ರಚನೆ ಮಾಡಿದೆ. ತಂಗಿಯ ಕಣ್ಣೀರಿಗೆ ಅಣ್ಣನ ಪ್ರೀತಿಯ ನಗು, ಬಡತನ ಹೇಗೆ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತಾರೆ ಎಂದು ಅಣ್ಣ ತಂಗಿಯ ವಿಭಿನ್ನವಾಗಿ ರಚನೆ ಮಾಡಿದೆ. ಇಂತಹ ಕಥೆಯನ್ನು ಓದಿ ನೋಡಿ ಕಲಾಭಿಮಾನಿಗಳು ಪ್ರೋತ್ಸಾಹಿಸಿ ಕಲಾವಿದರನ್ನು ಬೆಳೆಸಿ ಈ ನಾಟಕ ರಂಗಭೂಮಿಯನ್ನು ಉಳಿಸಿ ಎಂದು ತಮ್ಮಲ್ಲಿ ಈ ಕವಿ ಸಾಮ್ರಾಟ ನಿಮ್ಮನ್ನು ಕೋರಿಕೆ. ಏಕೆಂದರೆ ಕಲ್ಲು ಹೃದಯ ಕರಿಗೆ ಅಳುವ ಹನಿ ಕಣ್ಣೀರನ್ನು ಒರೆಸಿ ಅಣ್ಣನ ಪ್ರೀತಿಯ ಮಾತುಗಳನ್ನು ಕೂಡಿಸಿ ರಕ್ತ ಕೂಡದಿದ್ದರೂ ಋಣ ಕುಡಿತು ಎಂಬ ನಾಟಕವನ್ನು ಅದ್ಧೂರಿಯಾಗಿ ಅಕ್ಷರಗಳ ಜೋಡಿಯನ್ನು ಸಾಹಿತ್ಯದ ರತ್ನಗಳನ್ನು ಜೋಡಿಸಿ ಈ ನಾಟಕವನ್ನು ವಿಭಿನ್ನವಾಗಿ ರಚನೆ ಮಾಡಿದೆ. ನಿಷ್ಕಲ್ಮಶವಾದ ಹೃದಯಗಳನ್ನು ಗೆದ್ದಿರುವ ಈ ನಾಟಕ ರಕ್ತ ಕೂಡದಿದ್ದರೂ ಋಣ ಕುಡಿತು, ಅರ್ಥಾತ್ ದೊಡ್ಡವರ ದಬ್ಬಾಳಿಕೆ. ಈ ಸಮಾಜದಲ್ಲಿ ದೊಡ್ಡವರ ದಬ್ಬಾಳಿಕೆ ಹೇಗೆ ಇರುತ್ತೆ ಬಡವರ ಮೇಲೆ ಅನ್ನುವುದೇ ರಚನೆ ಮಾಡಿದೆ. ತಂಗಿಯ ಮುಗ್ಧ ಮಾತುಗಳನ್ನು ಲಾಲಿಸಿ ಪಾಲಿಸಿ ಅಣ್ಣನ ಕಣ್ಣೀರಿಗೆ ಅಳುವ ಹೃದಯ ಕಲ್ಲರಗೊಂಡು ಇಷ್ಟು ವಿಚಿತ್ರವಾಗಿ ಇರುವಂಥ ಈ ಸಮಾಜಕ್ಕೆ ತುಂಬಾ ವಿಚಿತ್ರವಾಗಿರುವಂಥ ಈ ಸತ್ಯವಾದ ಘಟನೆ, ನೈಜವಾದ ಘಟನೆ ಆಧಾರಿತವಾಗಿ ಬರೆದಿದೆ. ದಯವಿಟ್ಟು ಹಿಂದೆ ನಾನು ಬರೆದಿರುವಂಥ ಕಣ್ಣೀರಿನ ಕಡಲು, ಅಟ್ಟಹಾಸ ಮೆಟ್ಟಿನಿಂದ ಧೀರ, ಸವಾಲಿಗೆ ಶಡ್ಡು ಹೊಡೆದ ವೀರ ಸರ್ದಾರರು, ಹುಟ್ಟಿದ್ದಂಥ ಪೂಂಡಹುಲಿ ಈ ನಾಟಕಗಳಿಗೆ ಹೇಗೆ ನಿಮ್ಮ ಸಹಾಯ ಪ್ರೋತ್ಸಾಹ ಇತ್ತೋ ಇದು ನನ್ನ ಕತೆಗೆ ಮತ್ತೆ ಪ್ರೋತ್ಸಾಹವನ್ನು ಕೊಡ್ತೀರಾ, ಈ ಕವಿಯನ್ನು ಬೆಳೆಸ್ತೀರಾ, ನಿಮ್ಮ ಮನೆ ಮಗವನ್ನು ಬೆಳೆಸ್ತೀರಾ ಅಂತಂದು ತಮ್ಮಲ್ಲಿ ಮತ್ತೊಂದು ಸಾರಿ ನಾನು ನಮನಗಳನ್ನು ಸಲ್ಲಿಸಿ ಈ ನಾಟಕವನ್ನು ಬಂದು ಪ್ರದರ್ಶಿಸಿ ನೋಡಿ ಆನಂದಿಸಿ ಅಂತ ತಮ್ಮಲ್ಲಿ ನಮಸ್ಕಾರ ಹೇಳ್ತೀನಿ.